ನಮಸ್ಕಾರ ಬಂಧುಗಳೇ. ಇವತ್ತು ವಿಡಿಯೋ ಮಾಡ್ತಾ ಇರುವ ಕಾರಣ ಏನಂದರೆ, ನಾವು ಈಗ ಗುಳೇದಗುಡ್ಡ ಏನು ಪೊಲೀಸ್ ಠಾಣೆ ಎದುರುಗಡೆ ಇದ್ದೀವಿ. ಕಾರಣ ಏನಂದರೆ, ಏನೋ ನಮಗೆ ಕೆಲವೊಂದು ನಮ್ಮ ಸೈನಿಕರು, ಹಳ್ಳಿಯ ಸೈನಿಕರು ನಮಗೆ ಒಂದು ದೂರನ್ನು ನೀಡ್ತಾರೆ. ಏನಪ್ಪ ಅಂದರೆ, ಅಕ್ರಮವಾಗಿ ಸಾರಾಯಿ ದಂಧೆಯನ್ನು ಮತ್ತು ಮಾವನ್ನು ಅಕ್ರಮವಾಗಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅಂತ ಹೇಳಿದ ತಕ್ಷಣ ನಾವೇನು ಮಾಡಿದ್ವಿ, ಇವತ್ತು ಸಂಬಂಧಪಟ್ಟ PSI ಅವರಿಗೆ ಇದ್ರ ಬಗ್ಗೆ ಅವ್ರ ಗಮನಕ್ಕೆ ತರುವಂತೆ ಮತ್ತು ಒಂದು ಮನವಿ ಮುಖಾಂತರ ಒಂದು ಮನವಿಯನ್ನು ಮಾಡಿದ್ದೀವಿ. ಮನವಿ ಏನು ಮಾಡಿದ್ದೀವಿ ಅಂದರೆ, ಗುಳೇದಗುಡ್ಡ ನಗರದಲ್ಲಿ ಅಕ್ರಮವಾಗಿ ನಡೀತಾ ಇರುವಂಥ ಮಾವ ಅಂದರೆ ತಂಬಾಕು, ಅಡಿಕೆ ಮತ್ತು ಸುಣ್ಣ ಮಿಶ್ರಿತ ಪದಾರ್ಥ. ಇದು ತಿನ್ನುವುದರಿಂದ ಮೌತ್ ಕ್ಯಾನ್ಸರ್ ಆಗುತ್ತೆ. ನೀವು ಕೆಲವೊಂದು ಜನ ಕಮೆಂಟನ್ನು ಹಾಕಿದ್ರಿ, ತಂಬಾಕನ್ನು ಬಂದ್ ಮಾಡಿ, ಗುಟ್ಕಾನ ಬಂದ್ ಮಾಡಿ, ಅದನ್ನು ಬಂದ್ ಮಾಡಿ ಅಂತ. ಈಗ ನಾವು ಏನು ಹೇಳ್ತಾ ಇದ್ದೀವಿ, ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅಡಿಕೆ, ತಂಬಾಕು ಮತ್ತು ಸುಣ್ಣ ಮಿಶ್ರಿತ, ಅದರಲ್ಲಿ ಮತ್ತೊಂದು ಏನೋ ಹಾಕ್ತಾರೆ, ಅದು ಫುಡ್ ಡಿಪಾರ್ಟ್ಮೆಂಟ್ದವ್ರಿಗೆ ಗೊತ್ತು. ಅದು ಅವ್ರೇನಾದರೂ ಅದನ್ನು ಟೆಸ್ಟಿಗೆ ಕಳಿಸಿದ್ರೆ ಅದು ಏನು ಹಾಕ್ತಾರೆ ಅಂತ ಗೊತ್ತಾಗುತ್ತೆ. ನಾವು ಹೇಳಲ್ಲ ಅದು ಏನಿದೆಯೋ ಅಂತ ಬಿಟ್ಟಿದ್ದು. ಅದನ್ನು ಬಂದ್ ಮಾಡಬೇಕು. ಮತ್ತು ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿ ಎಲ್ಲ ಕಡೆ ಸೆರೆ ಸಿಗ್ತಾ ಇದೆ. ಪ್ರತಿಯೊಂದು ಅಂಗಡಿಗಳಲ್ಲಿ ಸೆರೆ ಸಿಗ್ತಾ ಇದೆ. ರಾಜಾರೋಷವಾಗಿ ಸೆರೆನ ಮಾಡ್ತಾ ಇದ್ದಾರೆ. ಪಾನ್ ಶಾಪ್ಗಳಲ್ಲಿ ಸೆರೆ ಸಿಗುತ್ತೆ, ಅದು ಕೂಡ ಗುಳೇದಗುಡ್ಡದಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಸಿಗುತ್ತೆ. ಬಟ್ ಗುಳೇದಗುಡ್ಡಕ್ಕೆ ಸಂಬಂಧಪಟ್ಟ PSI ಅವರಿಗೆ ನಾವು ಒಂದು ಮನವಿಯನ್ನು ಮಾಡಿದ್ದೀವಿ. ಎಲ್ಲಿ ಅಕ್ರಮವಾಗಿ ಸೆರೆಯನ್ನು ಮಾಡ್ತಾರೋ, ಅಕ್ರಮವಾಗಿ ಮಾವ ದಂಧೆಯನ್ನು ಮಾಡ್ತಾ ಇದ್ದಾರೋ ಅಂಥವರನ್ನು ದಯವಿಟ್ಟು ಕಾನೂನು ಕ್ರಮವಾಗಿ ಅವ್ರಿಗೆ ಕ್ರಮವನ್ನು ತೆಗೆದುಕೊಳ್ಳಿ. ಯಾಕಂದರೆ ಏನಾಗುತ್ತೆ ಅಂದರೆ, ನೀವು ನೋಡ್ಬೋದು, ಈಗ ಅತಿಶಿ ಮುಂದಲ್ಲ ನೀವು ವರ್ಡ್ ಕೇಳಬೇಕು. ಅದು ಏನೋ ಈಗ ನೀವು ನೋಡ್ಬೋದು, ಮೊನ್ನೆ ತಾನೇ ಬಂದಂಥ ಉಪಲೋಕಾಯುಕ್ತರು ಬಾಗಲಕೋಟೆಗೆ ಬಂದಾಗ APMCಯಲ್ಲಿ ಒಂದು ಘಟನೆ ಆಯಿತು. ಏನಪ್ಪ ಅಂದರೆ, ಮಾವ ತಿನ್ನಂಥ ವ್ಯಕ್ತಿ ಅವ್ರ ಎದುರುಗಡೆ ಬಂದಾಗ ಏನು ಅದು ಅಂತ ಕೇಳಿದ್ರು. ಅಲ್ಲಿರುವಂಥ ನಮ್ಮ ಏನು ತಹಸೀಲ್ದಾರ್ ಇದ್ದಾರೋ ಅವ್ರು ಅದಕ್ಕೆ ವಿವರಣೆ ಕೊಟ್ಟರು, ಈ ಥರ ಅಂತ. ಅವಾಗಲೇ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದರು. ಸಂಪೂರ್ಣವಾಗಿ ಇದೇನು ಮಾವ ಇದೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ. ಮತ್ತು ಸಾರಾಯಿ, ನಾವೊಂದು ಹೇಳ್ತಾ ಇದ್ದೀವಿ, ನಾವು ಮಾವದ ಬಗ್ಗೆ ಅಷ್ಟೇ, ಸಾರಾಯಿ ಅಕ್ರಮವಾಗಿ ನಡೀತಾ ಇರುವಂಥ ಸಾರಾಯಿ ದಂಧೆಯನ್ನು ಹಳ್ಳಿಗಳಲ್ಲಿ ಈಗ ಕಿರಾಣಿ ಅಂಗಡಿ, ಪಟ್ಟಿ ಅಂಗಡಿ ಕಡೆ ಸಾರಾಯಿ ಸಿಗ್ತಾ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳೇ, ಅದು ಅಬಕಾರಿ ಇಲಾಖೆಯ ಅಧಿಕಾರಿಗಳೇ, ಇದು ನಿಮ್ಮ ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ನಿಮ್ಮ ಗಮನಕ್ಕೆ ಇಲ್ಲಿಲ್ಲ ಅಂದರೂ ಬೇಕಾದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಅದನ್ನು ಬಯಲ್ಗೇಳಿ ಅಂದರೆ ನಾವು ಹೇಳಕ್ಕೆ ರೆಡಿ ಇದ್ದೀವಿ. ಕಾರಣ ನಮಗೂ ಸ್ವಚ್ಛ ಮುಕ್ತ ಹಳ್ಳಿ ಆಗಬೇಕು, ತಂಬಾಕು ಮುಕ್ತ ಹಳ್ಳಿ ಆಗಬೇಕು. ನಾವು ಮತ್ತೆ ಹೇಳ್ತಾ ಇದ್ವಿ, ಮಾವ ಮಾತ್ರ ನೀವು ಕೆಲವೊಂದು ಜನ ಕೇಳ್ತೀರ, ಗುಟ್ಕಾ ಬಂದ್ ಮಾಡಿ, ಅದು ಬಂದ್ ಮಾಡಿ. ಅದು ಈಗ ಸರ್ಕಾರ ಏನು, ಮುಖ್ಯಮಂತ್ರಿ ಅವರು ಇವತ್ತೇನು ಅದ್ರ ಬಗ್ಗೆ ಒಂದು ಇದನ್ನ ಮಾಡಿದ್ದಾರೆ. ಅದು ಆದೇಶ ಇನ್ನೂ ಪಕ್ಕ ಗೊತ್ತಿಲ್ಲ, ನೋಡ್ಬೋದು. ಅದು ಮುಂದಿನ ಕ್ರಮದಲ್ಲಿ ಇದನ್ನೂ ಕೂಡ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅದು ಏನಾಗುತ್ತೆ, ಹೆಂಗಾಗುತ್ತೆ ಅಂತ. ಬಟ್ ನಮ್ಮ ಕಡೆ ಆಗದಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಮ್ಮ ಕಡೆ ಆಗುವಂಥ ಒಂದು ಸಾಧ್ಯತೆಯನ್ನು ನಾವು ಅದನ್ನು ಹೋಗಲಾಡಿಸಲು ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಯಾಕಂದರೆ ಹಳ್ಳಿಗಳಲ್ಲಿ ನೋಡ್ಬೋದು ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ. ಅದು ಏನು ಸಿಗುವಂಥ ಸಾರಾಯಿಂದ, ಅಕ್ರಮವಾಗಿ ಸಿಗುವಂಥ ಸಾರಾಯಿಂದ ಅಲ್ಲಿ ಅವ್ರಿಗೆ ಪರ್ಮಿಷನ್ ಆದರೂ ಏನು ಕೊಟ್ಟರು. ಈಗ CL2, CL4, CL9 ಇರುತ್ತೆ, ಅಲ್ಲಿ ರಾಜಾರೋಷಣೆ ಮಾಡ್ತಾರೆ. ಅವ್ರದ್ದೇನೋ ಇರುತ್ತೆ, ಅದು ರೂಲ್ಸ್ ಇರುತ್ತೆ, ಅವ್ರು ಮಾಡ್ತಾರೆ. ಬಟ್ ಅಲ್ಲಿಂದ ತೊಗೊಂಡು ಬಂದು ಹಳ್ಳಿಗಳಲ್ಲಿ ಏನು ಸಾರಾಯಿಯನ್ನು ಮಾಡ್ತಾ ಇದ್ರು, ಯಾಕೆ ಅವ್ರನ್ನ ಬಂಧಿಸ್ತಾ ಇಲ್ಲ, ಯಾಕಂತ ನಮಗೂ ಗೊತ್ತಿಲ್ಲ. ಬಟ್ ನಾವು ಅನ್ಕಿ ಲಿಖಿತವಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಸಂವಿಧಾನದ ಅಡಿಯಲ್ಲಿ ಕಾನೂನು ನಮ್ಗೆ ಕೊಟ್ಟಿದ್ದಾರೋ ಅದರ ಅಡಿಯಲ್ಲಿ ನಾವು ಮನವಿಯನ್ನು ಮಾಡಿದ್ದೀವಿ. ಈಗ PSI ಅವ್ರಿಗೆ ಅವರು ಹೇಳಿದ್ದಾರೆ, ಇಲ್ಲ ನಾನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀವಿ ಅಂತ. ನೋಡೋಣ, ಅದು ಅವ್ರು ಕಟ್ಟುನಿಟ್ಟಿನ ಕ್ರಮವನ್ನು ತಗೋತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಅವ್ರು ಮಾಡೋರಿಗೂ ನಮ್ದನ್ಕಿ ಇಲ್ಲಿ ಮನವಿ ಇದೆ. ದಯವಿಟ್ಟು ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಹೆಚ್ಚಾಗಿ ಯುವಕರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಮಾವ ಮತ್ತು ಏನು ಅಕ್ರಮ ಏನು ದಾರು, ಅದನ್ನು ದಯವಿಟ್ಟು ಅದನ್ನು ಬಿಡಿ. ಯಾಕಂದರೆ ನಿಮ್ಮಿಂದ ದೇಶ, ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅದಕ್ಕಾಗಿ ನೀವು ಬದಲಾಗಿ, ಅದಂತರ ಸಮಾಜ ತಾನಾಗೇ ಬದಲಾಗುತ್ತೆ. ಇದೊಂದು ನಾವು ಕೇಳ್ಕೊತಾ ಇದ್ದೀವಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರ ಮೇಲೆ ಏನು ಅಕ್ರಮ ಮಾಡೋರ ಮೇಲೆ ಏನು ಕ್ರಮ ತಗೋತಾರೋ ಇಲಾಖೆಗೆ ಬಿಟ್ಟಂಥದ್ದು, ಅವರು ಯಾವ ರೀತಿಯಾಗಿ ಕ್ರಮ ತಗೋತಾರೋ ಏನು ಇಲಾಖೆ ಇತ್ತು. ಮಾರೋರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಅದನ್ನು ಬಂದ್ ಮಾಡಿ. ಇದರಿಂದ ನಾನೊಂದು ಕ್ವಶನ್ ಕೇಳ್ತೀನಿ, ನಿಮ್ಮ ಮಗನಿಗೆ ಆ ಮಾವನ ತಿನ್ನಿಸಿ, ನಿಮ್ಮ ಮನೆಯಲ್ಲಿರುವಂಥವ್ರಿಗೆ ಯಾರಿಗಾದ್ರು ತಿನ್ನಿಸಿ, ನಿಮಗೆ ಗೊತ್ತಾಗುತ್ತೆ ಅದು ಏನಾಗುತ್ತೆ ಅಂತ. ಬಟ್ ಅದನ್ನು ನಾವು ಹೇಳ್ತಾ ಇದ್ದೀವಿ, ನಮ್ಮಲ್ಲಿಯೂ ಕೂಡ ಕೈ ಮುಗಿದು ಕೇಳ್ಕೊಳ್ತೇವೆ, ಸಂಪೂರ್ಣವಾಗಿ ಬಂದ್ ಮಾಡಿ. ಗುಳೇದಗುಡ್ಡ ಮಾವ ಮುಕ್ತ ಗುಳೇದಗುಡ್ಡ ಆಗಬೇಕು.
ಬಾಗಲಕೋಟೆ ಜಿಲ್ಲೆ ಅಂತ ಹೇಳಿದ್ವಿ. ಸಾರಾಯಿ ಅದೊಂದು ಇನ್ನೊಂದು ಹೇಳ್ಬೇಕಂದ್ರೆ ಸಾರಾಯಿ ಬಗ್ಗೆ ಭಾಳ ಕಂಪ್ಲೀಟನ್ನು ಮಾಡಿದ್ರು. ಇಲ್ಲೇ ಕೆಲವೊಂದಿದೆ, ನೋಡ್ದಂಗಿದಾರೋ ಅಧಿಕಾರಿಗಳು, ಇಲ್ಲ ಅವ್ರಿಗೆ ಗೊತ್ತಿದ್ದು ಏನು ಸುಮ್ಮನಿದಾರೋ ಗೊತ್ತಿಲ್ಲ. ಬೇಕಾದ್ರೆ ಅದನ್ನು ಗೊತ್ತು ಮಾಡಂದ್ರೆ ನಾವು ಕೂಡ ಸಾಕ್ಷಿ ಸಮೇತವಾಗಿ ಬೇಕಾದ್ರೆ ನಾವು ಕೊಡ್ತೀವಿ. ಅವ್ರ ಮೇಲೆ ಏನು ಕ್ರಮ ತಗೋತೀರ ನೋಡಿ, ಇಲ್ಲ ಆದರೆ ನಿಮ್ಮ ಕರ್ತವ್ಯನ ನೀವು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ. ದಯವಿಟ್ಟು ಇದನ್ನು ಅದು ಮುಂದಿನ ಕ್ರಮ ಅವ್ರು ಮಾಡ್ತಾರೆ. ಅಲ್ಲಿವರೆಗೂ ಎಲ್ಲರೂ ಕೂಡ ನಮಸ್ಕಾರ.